ಬನ್ನಿ ಪ್ಯಾಕ್ ಮಾಡೋಣ, ಪೇಜಿಗೆ ವಾಪಸ್ ಹೋಗಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ಈ ವಿಡಿಯೋದಲ್ಲಿ ತುಂಬಾ ಆಗ್ತಾ ಇದೆ ಲೈಫಲ್ಲಿ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಪಿ ಜಿ. ಆ್ಯಂಡ್ ಆಲ್ಸೋ ನನ್ನ LLM ಕೋರ್ಸ್ ಬಗ್ಗೆ ತುಂಬ ಜನ ಕ್ವೆಶ್ಚನ್ಸ್ ಇದೆ. ಎವ್ರಿ ಟೈಮ್ ನನಗೆ ಯಾರಾದರೂ ಒಬ್ಬರು ಏನಾದರೂ ಕೇಳ್ತಾನೆ ಇರ್ತಾರೆ, ಸೊ ಹೌ ಇಸ್ ಇಟ್, ಏನು ಹೇಗಿರುತ್ತೆ ಅಂತ. ಸೊ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಆ್ಯಸ್ ವಿ ಡೋಂಟ್ ಹ್ಯಾವ್ ಎಕ್ಸಾಮ್ಸ್, ನಮ್ಮ ಅಸೈನ್ಮೆಂಟ್ಸ್ ಕೂಡ ಇರುತ್ತೆ, ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಐ ಹ್ಯಾಡ್ ಚಿಕನ್ ಸ್ಟ್ಯೂ. ಇದು ಕೇರಳ ಡಿಶ್. ಸೊ ಯಾ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಸಡನ್ ಪ್ಲ್ಯಾನ್ ಟು ಮೈ ಫ್ರೆಂಡ್ಸ್ ಮ್ಯಾರೇಜ್. ಸೊ ವಿಡಿಯೋಗೆ ಎಂಟರ್ ಆಗೋಣ. ನಾನು LLM ಜಾಯ್ನ್ ಆದಾಗಿಂದ ಒಂದು 20 ಟೈಮ್ಸ್ ಆದರೂ ಪ್ಯಾಕ್ ಮಾಡಿದ್ದೀನಿ. ಆ್ಯಕ್ಚುಲಿ 1 ಮಂತ್ ಆಗಿದೆ ಅಷ್ಟೇ ನಾನು ಜಾಯ್ನ್ ಆಗಿ. ಸೊ ನಾನು ಬರೋದು ಹೋಗೋದು ತುಂಬ ಫ್ರೀಕ್ವೆಂಟಾಗಿ ನಡೀತಿರೋದ್ರಿಂದ ನನಗೆ ಚೆಕ್ ಲಿಸ್ಟ್ ಏನು ತಲೆಯಲ್ಲಿರೋದೇ ಬೇಕಾಗಿಲ್ಲ ಅನಿಸುತ್ತೆ. ಲೈಕ್ ನನಗೆ ನಾರ್ಮಲಿ ಏನು ತೊಗೊಂಡು ಹೋಗಬೇಕು, ಏನು ತೊಗೊಂಡು ಬರಬೇಕು ಅಂತ ಲೈಕ್ ಲಿಟ್ರಲಿ ಬೈ ಹ್ಯಾಟ್ ಆಗಿಬಿಟ್ಟಿದೆ ತಲೆಯಲ್ಲಿ. ಸೊ ದಿಸ್ ಇಸ್ ವೇರ್ ಐ ವಾಸ್ ಪ್ಯಾಕಿಂಗ್ ಎವ್ರಿಥಿಂಗ್. ನಾನು ಒಂದೊಂದೇ ನೀಟಾಗಿ ನೋಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಮನೆಗೆ ಬಂದಮೇಲೆ ಚಿಕನ್ ಇಲ್ಲ ಅಂದರೆ ಅದು ಇಟ್ಸ್ ನಾಟ್ ಲೈಕ್ ಹೋಮ್ ವಿಸಿಟ್. ಸೊ ದೇರ್ ಈಸ್ ಸಮ್ ನಾನ್ ವೆಜ್. ಆ್ಯಂಡ್ ಹಿಯರ್ ಐ ಆಮ್ ಗೋಯಿಂಗ್. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಮೂಡಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ವಾಸ್ ದ ಟ್ರಾಫಿಕ್. ಬ್ಯಾಂಗ್ಳೂರಿಗೆ ಹೋಗ್ತಿರೋ ಜನಸಂಖ್ಯೆ ಇಷ್ಟಿದೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ದೀಪಾವಳಿ ಮುಗಿಸ್ಕೊಂಡ್ಬಿಟ್ಟು ಹೋಗ್ತಾ ಇರೋರು ಇಷ್ಟು ಜನ. ಸೊ ಅಫ್ಕೋರ್ಸ್ ಮ್ಯಾಂಡೇಟರಿ ಸ್ಟಾಪ್ ನಮಸ್ತೆ ಬೆಂಗಳೂರಲ್ಲಿ ಇರಲೇಬೇಕು. ಸೊ ಇಲ್ಲಿ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಟೈಮ್ ಬಿಕಾಸ್ ನನಗೆ ಗ್ಯಾಸ್ಟ್ರಿಕ್ ಆಗಿತ್ತು. ಸೊ ಯಾ, ದ್ಯಾಟ್ಸ್ ಮೈ ಫೇಸ್. ಓಕೆ, ಬ್ಯಾಕ್ ಟು ಪಿ ಜಿ. ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ there is something wrong with my stomach. I think gastric or something. ಸೊ ನಾನು ನಾಳೆ ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ಗುಡ್ ನೈಟ್. Of the world today, that international law helps to create order in a world where there is no hierarchy. Every state is sovereign and equal, and that's why ಫಸ್ಟ್ ಸೆಷನ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೆಕೆಂಡ್ ಸೆಷನ್ ಬರ್ತಾ ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ನ ಕ್ರೇವ್ ಮಾಡ್ತೀವಿ ಬಿಕಾಸ್ ಕಂಟಿನ್ಯೂಸ್ ಕ್ಲಾಸಸ್ ಇರೋದ್ರಿಂದ ವಿಲ್ ಸ್ಟಾರ್ಟ್ ಫೀಲಿಂಗ್ ಯಾವಾಗ ಮುಗಿಯುತ್ತೆ ಅನ್ನೋ ಥರ. ಬಟ್ ಕಮಿಂಗ್ ಟು ಮೈ ಕ್ಲಾಸಸ್, ಆ್ಯಕ್ಚುಲಿ ನಮಗೆ ರೀಡಿಂಗ್ಸ್ ಕೊಡ್ತಾರೆ ಬೇಸಿಕ್ಲಿ. ಸೊ ನಾವು ಅದನ್ನು ಲೈಕ್ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಓದ್ಕೊಂಡು ಬರಬೇಕು. ಆ್ಯಂಡ್ ವಿಲ್ ಹ್ಯಾವ್ ಟು ಡಿಸ್ಕಸ್ ಇಟ್, ಲೈಕ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ವಿಲ್ ಹ್ಯಾವ್ ಟು ಪುಟ್ ಔಟ್ ಆನ್ ಪಾಯಿಂಟ್. ಸೊ ದ್ಯಾಟ್ ಈಸ್ ಹೌ our classes go. ಆ್ಯಂಡ್ ನಮಗೆ ಬೇಸಿಕ್ಲಿ ಎಕ್ಸಾಮ್ಸ್ ಇರಲ್ಲ. ಸೊ ದಿಸ್ ಇಸ್ ವಾಟ್ ಲೈಕ್ ನಮ್ಮ ಒಂದು ಕ್ಲಾಸಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅದರಿಂದನೂ ನಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಹಿಯರ್ ವಿ ವರ್ ಹ್ಯಾವಿಂಗ್ ಫುಡ್. ದಿಸ್ ಇಸ್ ಮೈ ನ್ಯೂ ಫ್ರೆಂಡ್ ಆ್ಯಕ್ಚುಲಿ, ಆ್ಯಂಡ್ ಶೀ ಈಸ್ ಫ್ರಮ್ ಕೇರಳ. ಸೊ ನಾವು ಬೇಸಿಕ್ಲಿ ಏನು ಮಾತಾಡಿದ್ರು ಇಟ್ಸ್ ಅಬೌಟ್ ಫುಡ್, ಮೇನ್ಲಿ ಅವಳು ಕೇರಳ ಫುಡ್ ಬಗ್ಗೆ ಆ್ಯಂಡ್ ನಾನು ಕರ್ನಾಟಕ ಫುಡ್ ಬಗ್ಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ದಿಸ್ ಇಸ್ ದ ನೆಕ್ಸ್ಟ್ ಕ್ಲಾಸ್ಗೆ ಅಸೈನ್ಮೆಂಟ್ ಕೊಟ್ಟಿದ್ರು, ಜಸ್ಟ್ ಆರ್ಟಿಕಲ್ ರೀಡಿಂಗ್. ಸೊ ಇದನ್ನು ನಾವು ಓದ್ತಾ ಇದ್ವಿ. ಆ್ಯಂಡ್ ಸಿ ದ ನೆಕ್ಸ್ಟ್ ಕ್ಲಿಪ್ ಆ್ಯಂಡ್ ಸಿ ಹೌ ಇಟ್ ಈಸ್. Means adjournment. The simple meaning. What is that? So which language is it? I think it's French. Aggiornamento. This is the tyranny of action. Tyranny of action. tyranny. Yeah. What is it? I don't know. ನಾನು ಬ್ಯಾಂಗ್ಳೂರಿಗೆ ಬಂದು 1 ಮಂತ್ ಆಗ್ತಾಯಿದೆ. ಇಲ್ಲಿವರೆಗೂ ನಾನು ಬ್ಯಾಂಗ್ಳೂರು ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸಡನ್ನಾಗಿ ಬಿಸಿಲಿರುತ್ತೆ, ಸಡನ್ನಾಗಿ ಮಳೆ ಬರುತ್ತೆ, ನಂಗೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ. ಯಾ, ಎನಿವೇಸ್ ನನ್ನ ಫ್ರೆಂಡ್ ಅವಳು ರೂಮಿಗೆ ಹೋದ್ಲು, ಬಟ್ ಆಮೇಲೆ ಬರ್ತಾಳಂತೆ ಬಿಕಾಸ್ ಏನೋ ಸಮ್ ಕೇರಳ ಡಿಶ್ ತರ್ತಾ ಇದ್ದಾಳೆ ನನಗೋಸ್ಕರ. ಸೊ ಶಿ ಇಸ್ ಪ್ರಿಪೇರಿಂಗ್ ಇಟ್. ಸೊ ಮತ್ತೆ ಬರ್ತಾಳೆ, ಮತ್ತೆ ಓದೋದಕ್ಕೆ ಶುರು ಮಾಡಬೇಕು ಬಿಕಾಸ್ ನಮಗೆ ಸ್ವಲ್ಪ ಓದೋದು ಕೊಟ್ಟಿದ್ದಾರೆ ಇವತ್ತು. ಅಸೈನ್ಮೆಂಟ್ ಸಮಥಿಂಗ್ ಇದೆ, ಸೊ ಅದನ್ನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಇವಾಗಂತೂ ಐ ಜಸ್ಟ್ ಚೇಂಜ್ ಮೈ ಕ್ಲೋತ್ಸ್, ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತಗೋತೀನಿ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಡೇ ಆಗಿದೆ ಇವತ್ತು. ನಾರ್ಮಲ್ ಡೇಸಲ್ಲಿ ನನಗೆ ಸ್ವಲ್ಪ ರೆಸ್ಟ್ ಆದರೂ ಸಿಗ್ತಿತ್ತು, ಬಟ್ ಇವತ್ತು ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಮತ್ತು ಓದೋದು ಮತ್ತು ಡಿಸ್ಕಷನ್ ಎವ್ರಿಥಿಂಗ್ ಒಂದೇ ಸಲ ಆಗೋಯಿತು. ಸೊ ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಗೈಸ್, ಇವಾಗ ನಾನು ಝೆಪ್ಟೋ ಅಲ್ಲಿ ಸ್ವಲ್ಪ ಥಿಂಗ್ಸ್ ಆರ್ಡರ್ ಮಾಡಿದೆ.
ಲೈಕ್ ಲಿಟ್ರಲಿ 4 ಮಿನಿಟ್ಸಲ್ಲಿ ಡೆಲಿವರಿ ಆಗಿದೆ. ಲೈಕ್ ನಾನು ಬುಕ್ ಮಾಡಬೇಕಾದ್ರೆ ಏನೋ ಪಕ್ಕದ ಸ್ಟ್ರೀಟಲ್ಲಿ ಆಲ್ರೆಡಿ ಎಲ್ಲ ಥಿಂಗ್ಸ್ ರೆಡಿ ಇಟ್ಕೊಳ್ಳೋ ಥರ 4 ಮಿನಿಟ್ಸ್, ಲೈಕ್ ಲಿಟ್ರಲಿ 4 ಮಿನಿಟ್ಸಲ್ಲಿ ಎಲ್ಲ ಥಿಂಗ್ಸ್ ಡೆಲಿವರಿ ಆಗಿದೆ. ಇಟ್ಸ್ ರಿಯಲಿ ಗ್ರೇಟ್, ಸೀರಿಯಸ್ಲಿ. ನನ್ನ ಫ್ರೆಂಡ್ ಇಲ್ಲಿ ವಾಪಸ್ ಬಂದೇಳೆ ಆ್ಯಂಡ್ ಶಿ ಗಾಟ್ ಮಿ ದಿಸ್ ಹಲ್ವಾ. ಆ್ಯಕ್ಚುಲಿ ಅದಕ್ಕೆ ನಾನು ಇಲ್ಲಿ ಟ್ರೈ ಮಾಡಿ ಐ ಆಮ್ ಲೈಕ್ ಸೀಯಿಂಗ್ ಲೈಕ್ ಹೌ ಇಸ್ ಇಟ್ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಟೇಸ್ಟ್. Yeah, bro. I've had this pasta. This time I've had it in some other thing, but ನನ್ನ ರಿಯಾಕ್ಷನಿಂದ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಯಾ ಆ್ಯಕ್ಚುಲಿ ನನ್ನ ಮೊದಲೇ ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಬೇಸಿಕ್ಲಿ ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಇಲ್ಲಿ ದಿಸ್ ಇಸ್ ಕಾಲ್ಡ್ ಚಿಕನ್ ಸ್ಟೀವ್ ಅಂತೆ. ಇದನ್ನು ಬ್ರೆಡ್ ಜೊತೆ ನಾವು ಕಾಂಬಿನೇಷನಲ್ಲಿ ತಿಂದ್ವಿ. ಸೊ ಇಟ್ ವಾಸ್ ರಿಯಲಿ ಗುಡ್, ಲೈಕ್ ರಿಯಲಿ ಗುಡ್ ಗೈಸ್. it's ತುಂಬ ಮೀನ್ಸ್ ಅ ಲಾಟ್. ಚೆನ್ನಾಗಿದೆ. I heard this one. Say it then. I don't know the meaning. It's like it's really good. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. I don't know. Food nalla. Food. I am a very Okay, basic okay. person. Food. That's Bhakshana. Yeah, food is fine. What is Bhakshana? Bhakshana means the proper word of food. Okay. It's a Malayalam word. Bhakshana. നന്നായിട്ടുണ്ട്. 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 ನನ್ನಾയിട്ടുണ്ട്. Yes. Yeah. Okay. Yeah. ಗೈಸ್ ನಾವಿಬ್ರು ಕೊಲಾಬ್ರೇಟ್ ಮಾಡಬೇಕಂದ್ರೆ ಕಮೆಂಟ್ ಡೌನ್. ಐ ಟೀಚ್ ಹರ್ ಕನ್ನಡ, ಟೀಚ್ ಮಿ ಮಲಯಾಳಂ. ಗೈಸ್ ಗುಡ್ ಮಾರ್ನಿಂಗ್. ಸೊ ಕ್ವಿಕ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ನನ್ನ ಫ್ರೆಂಡ್ ಮದುವೆ ಇದೆ ಇವತ್ತು. ಬಟ್ ದೆನ್ ಐ ಥಾಟ್ ಲೈಕ್ ನಮ್ಮ ಮನೇಲಿ ಹೆಂಗೋ ಬಿಡಲ್ಲ, ಸೊ ಇಟ್ಸ್ ಓಕೆ ಅಂತ. ಬಟ್ ದೆನ್ ಐ ಸಡನ್ಲಿ ಕಾಲ್ ಮೈ ಪೇರೆಂಟ್ಸ್. ಐ ವಾಸ್ ಲೈಕ್ ಸಿ ಹೀಗಿದೆ, ಸೊ ಶಾಲ್ ಐ ಗೋ ಅಂತ. ಆ್ಯಂಡ್ ಸಡನ್ ಆಗಿದ್ದೆ accepted, ಲೈಕ್ ಫಾರ್ ದ ಫಸ್ಟ್ ಎವರ್ ಟೈಮ್. ಲೈಕ್ ದೆನ್ ನೆವರ್ accept. ಅದು ನಾನು ಒಬ್ಬಳೇ ಹೋಗೋದಕ್ಕೆ. ಬಟ್ ದೆನ್ ದ ಫಸ್ಟ್ ಎವರ್ ಟೈಮ್ ದೇ accepted. ಸೊ ಇವಾಗ ಐ ಆಮ್ ಪ್ಯಾಕಿಂಗ್ ಎವ್ರಿಥಿಂಗ್. ಇಟ್ ವಾಸ್ ಸೋ ಸಡನ್. ಸೊ ಯಾ, ಸೊ ಲೆಟ್ಸ್ ಗೋ ಟು ಹಾಸನ. ಇದನ್ನು ಸಡನ್ ಅಂತ ಹೇಳೋದಕ್ಕಿಂತ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಲೈಕ್ ನನಗೆ ನಿಜ ಅಂದ್ಕೊಂಡು ಇರಲಿಲ್ಲ ದಟ್ ಮೈ ಪೇರೆಂಟ್ಸ್ ವಿಲ್ ಅಲೋ ಅಂತ. ಬಟ್ ಯಾ, ಮದುವೆ ಇದ್ದಿದ್ದು ಒಂದು ಚಿಕ್ಕ ಹಳ್ಳಿಯಲ್ಲಿ. ಹಾಗಾಗಿ ದ ಸೀನ್ರೀಸ್ ಆರ್ ಲೈಕ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ವೈಲ್ ಗೋಯಿಂಗ್ ದರ್. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ರಾತ್ರಿ ಎಂಗೇಜ್ಮೆಂಟ್ಗೆ ಡೈರೆಕ್ಟಾಗಿ ಹೋದ್ವಿ. ಆ್ಯಂಡ್ ದಿಸ್ ಇಸ್ how I was looking, and idu the night of the engagement. This is the next day muhurtake, and it was so cute. So nan video madlebekagittu, and this is me going back. So thank you for watching, and please do like, share.